ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ನಂದಗೋಕುಲ ಸಂಚಿಕೆಯಲ್ಲಿ ಒಂದು ಫೋಟೋ, ಒಂದು ಸುಳ್ಳು, ಒಂದು ಕ್ಷಣದ ಖುಷಿ ಇಡೀ ಮನೆಯನ್ನೇ ಉರುಳಿಸುವಷ್ಟು ದೊಡ್ಡ ಸಮಸ್ಯೆ ಆಗಬಹುದು ಅಂತ ಯಾರು ಊಹಿಸಿದ್ದರು? ಮೀನಾ ಮತ್ತು ಕೇಶವ ಗೆದ್ದ ಖುಷಿ ಇನ್ನೂ ಮಂಕಾಗೂ ಮುನ್ನವೇ ನಂದನ ಕೋಪದ ಸಿಡಿಲು ರೆಡಿಯಾಗಿದೆ. ಮತ್ತೆ ಪ್ರಿಯಾ ಇವಾಗಲೇ ಪ್ಲಾನ್ ಮಾಡಿ ಕೂತಿದ್ದಾಳೆ. ಇವತ್ತಿನ ಎಪಿಸೋಡ್ನಲ್ಲಿ ಏನಾಗುತ್ತೆ? ಬನ್ನಿ ಸಂಪೂರ್ಣ ಸತ್ಯ ಅಸತ್ಯತೆಯನ್ನು ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಸ್ನೇಹಿತರೆ, ಈ ಎಪಿಸೋಡ್ ಶುರುವಾಗುವುದೇ ಒಂದು ಸುಂದರ ಸನ್ನಿವೇಶದಿಂದ. ಮೀನಾ ಮತ್ತು ಕೇಶವ ಇಬ್ಬರು ಕೂಡ ಕಪಲ್ ಕಾಂಪಿಟೇಷನ್ ಅಲ್ಲಿ ಗೆದ್ದ ಖುಷಿಯಲ್ಲಿ ಇರುತ್ತಾರೆ. ಅವರು ಪ್ರೈಸ್ ಬಿಟ್ಟು ಕೊಟ್ಟಿದ್ದರೂ ಕೂಡ ಅವರ ಮುಖದಲ್ಲಿ ಕಾಣುವ ಸಂತೋಷ ಮಾತ್ರ ನಿಜವಾದ ಗೆಲುವಿನ ಸಂತೋಷ. ಎಲ್ಲರೂ ಸೇರಿ ಸೆಲ್ಫಿ ತಗೊಳ್ತಾರೆ. ಆ ಫೋಟೋ ನೋಡಿದಾಗ ಕೇಶವ, ನಾವು ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದೀವಿ ಅಲ್ವಾ ಅಂತ ಹೇಳೋ ಕ್ಷಣ. ಇದು ಒಂದು ಸರಳ ಮಾತಲ್ಲ, ಅದು ಅವನ ಮನಸ್ಸಿನಲ್ಲಿ ಪ್ರೀತಿ ಹೊರಬರುತ್ತಿರೋ ಕ್ಷಣ. ಆದರೆ ಆ ಖುಷಿಯ ನಡುವೆ ಕೇಶವನ ಮನಸ್ಸಿನಲ್ಲಿ ಒಂದು ನೋವು ಕಾಡ್ತಾ ಇರುತ್ತೆ. ಅವನು ನನ್ನ ಅಪ್ಪನ ನೆನಪು ಮಾಡಿಕೊಂಡಾಗ ಅವನ ಮುಖದಲ್ಲಿ ನಗು ನಿಧಾನವಾಗಿ ಮಾಯವಾಗುತ್ತದೆ. ನಾವು ಕೂಡ ಕೆಲವೊಮ್ಮೆ ತುಂಬಾ ಖುಷಿಯಲ್ಲಿ ಇದ್ದಾಗ ಅಪ್ಪ ಅಮ್ಮನ ಬಗ್ಗೆ ನೆನಪಾದರೆ ತಕ್ಷಣ ಮನಸ್ಸು ಭಾರವಾಗುತ್ತದೆ ಅಲ್ವಾ? ಅದೇ ಫೀಲಿಂಗ್ ಇಲ್ಲಿ ಕೇಶವನಿಗೆ ಬರುತ್ತದೆ. ಮೀನಾ ಆ ಫೋಟೋನ ಅಮ್ಮುಗೆ ಕಳುಹಿಸುತ್ತಾಳೆ. ಅಮ್ಮು ನೋಡಿದ ತಕ್ಷಣ ತುಂಬಾ ಖುಷಿಯಾಗ್ತಾಳೆ. ಅಕ್ಕ ಬಾವ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ಹೆಮ್ಮೆಯಿಂದ ಕುಣಿದಾಡ್ತಾಳೆ. ಅದನ್ನ ಅತ್ತೆಗೆ ತೋರಿಸಿದಾಗ ಅತ್ತೆಗೂ ತುಂಬಾ ಖುಷಿಯಾಗುತ್ತೆ. ನನ್ನ ಮಗ, ನನ್ನ ಸೊಸೆ ಎಷ್ಟು ಮುದ್ದು ಅಂತ ಕೊಂಡಾಡ್ತಾರೆ. ಈ ಎಲ್ಲವೂ ಚೆನ್ನಾಗಿ ನಡೆಯುತ್ತಾ ಇದೆ. ಆದರೆ ಈ ಸನ್ನಿವೇಶ ನೋಡಿದ ಪ್ರಿಯಾ ಒಳಗೊಳಗೆ ಸುಡ್ತಾ ಇರುತ್ತಾಳೆ. ನಮಗೆ ಸುಳ್ಳು ಹೇಳಿ ಹೋಗಿ ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರಾ ಅಂತ ಅವಳ ಮನಸ್ಸು ಕೋಪದಿಂದ ತುಂಬುತ್ತೆ. ನಮ್ಮ ಮನೆಯಲ್ಲಿ ಯಾರನ್ನಾದರೂ ಹೆಚ್ಚು ಮೆಚ್ಚಿದ್ರೆ ಇನ್ನೊಬ್ಬರಿಗೆ ಹಾಗೆ ಬರುತ್ತೆ ಅಲ್ವಾ? ಅದೇ ರೀತಿ ಪ್ರಿಯಾ ಫೀಲಿಂಗ್. ಪ್ರಿಯಾ ಅಲ್ಲಿ ನಿಂತು ಒಂದು ಪ್ಲಾನ್ ಮಾಡ್ತಾಳೆ. ಸರಿಯಾದ ಟೈಮ್ ಬಂದಾಗ ಮಾವನ ಮುಂದೆ ಇದನ್ನ ಕೆಡಿಸಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಇದು ಒಂದು ಚಿಕ್ಕ ಹಾಗೆ ಅಲ್ಲ, ಇದು ಮುಂದೆ ದೊಡ್ಡ ಸಮಸ್ಯೆ ಆಗುವ ಬೀಜ. ಇನ್ನು ಮಾವ ಮನೆಗೆ ಬಂದ ನಂತರ ಕೇಶವ ಮಾಡಿದ ಕೆಲಸ ನೆನಪಿಸಿಕೊಂಡು ಕೋಪದಲ್ಲಿ ಇರ್ತಾನೆ. ಅವನು ಫೋನಲ್ಲಿ ಕರೆ ಮಾಡಿದ್ರು ಸ್ವಿಚ್ ಆಫ್. ಇದರಿಂದ ಕೋಪ ಇನ್ನೂ ಡಬಲ್ ಆಗುತ್ತೆ. ಅಷ್ಟರಲ್ಲಿ ಪ್ರಿಯಾ ಸರಿಯಾದ ಸಮಯ ನೋಡಿ ಆ ಫೋಟೋದ ವಿಷಯ ತೆಗೆಯುತ್ತಾಳೆ. ಅದು ನಂದನ ಕೋಪಕ್ಕೆ ಇನ್ನೂ ಬೆಂಕಿ ಹಚ್ಚಿದಂತೆ ಆಗುತ್ತೆ. ನಾನು ಹೇಳಿದ ಕೆಲಸ ಬಿಟ್ಟು ಹೆಂಡತಿಯ ಜೊತೆ ಸುತ್ತಾಡ್ತಾ ಇದ್ದಾನೆ ಅಂತ ನಂದ ಕೋಪದಿಂದ ಹೇಳೋ ಕ್ಷಣ. ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಶುರುವಾಗುತ್ತೆ. ನಂಬಿಕೆ ಕಳೆದುಕೊಳ್ತಾನೆ ಕೇಶವ. ಗೌರವ ಕಡಿಮೆಯಾಗುವುದು. ಮನೆಯಲ್ಲಿ ಜಗಳ ಶುರುವಾಗುವುದು. ಅಮ್ಮು ಮತ್ತು ಗಿರಿಜಾ ಇಬ್ಬರು ಕೂಡ ಬೇಜಾರಲ್ಲಿ ಇದ್ದಾರೆ. ನಾಳೆ ಮನೆಯಲ್ಲಿ ಜಗಳ ಖಚಿತ ಅಂತ ಭಯಪಡ್ತಾರೆ. ಮನೆಯಲ್ಲಿ ಒಂದು ಸಣ್ಣ ವಿಷಯ ದೊಡ್ಡದಾಗೋದು ಹೇಗೆ ಅನ್ನೋದಕ್ಕೆ ಇದು ಪರ್ಫೆಕ್ಟ್ ಉದಾಹರಣೆ. ನಾಳೆ ಏನಾಗಬಹುದು ಗೊತ್ತಾ? ನಂದ ಕೇಶವನ ಮೇಲೆ ಭಾರಿ ಕೋಪ ತೋರಿಸ್ತಾನೆ. ಮೀನಾ ಮಧ್ಯೆ ಸಿಲುಕಿರುವ ಸಾಧ್ಯತೆ. ಪ್ರಿಯಾ ಇನ್ನೂ ಸಮಸ್ಯೆ ಹೆಚ್ಚಿಸೋದು ಖಚಿತ. ಮನೆಯಲ್ಲೆಲ್ಲ ಜಗಳ, ಕಣ್ಣೀರು, ಎಮೋಷನಲ್ ಎಲ್ಲವೂ ಪೀಕ್ ಆಗೋ ಸಾಧ್ಯತೆ. ಹೀಗಾಗಿ ಫ್ರೆಂಡ್ಸ್, ಒಂದು ಫೋಟೋದಿಂದ ಶುರುವಾದ ಖುಷಿ ಈಗ ದೊಡ್ಡ ಸಮಸ್ಯೆ ಆಗೋ ಹಂತಕ್ಕೆ ಬಂದಿದೆ. ನಾಳೆಯ ಎಪಿಸೋಡ್ ಮಿಸ್ ಮಾಡ್ಕೊಳ್ಬೇಡಿ. ಇದಕ್ಕಿಂತ ಇನ್ನೂ ಡೀಟೇಲ್ ಅಪ್ಡೇಟ್ ಬೇಕಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ನೀವು ಯಾವತ್ತೂ ನಮ್ಮ ಜೊತೆ ಇರಿ. ದಯವಿಟ್ಟು ಧನ್ಯವಾದ.